ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಲ್ಲಿ FDA, SDA, KPSC, ಗ್ರೂಪ್ ಸಿ, GPSTR, PDO ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಕನ್ನಡ ಅಂತಕ್ಕಂಥದ್ದು ಕೇಳ್ತಾರೆ. ಇಲ್ಲಿ 3000ಕ್ಕೂ ಹೆಚ್ಚು ಉಪಯುಕ್ತ ಪ್ರಶ್ನೋತ್ತರಗಳು ನಿಮ್ಗೆ ದೊರೆಯುತ್ತೆ. ಅದರಲ್ಲಿ ನಾನು ನಿಮಗೆ ಈ ಮೊದಲು ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೆ. ಏನು FDA 1991 1991 ಪತ್ರಿಕೆಯನ್ನ ನಾನು ನಿಮಗೆ ಅರ್ಧ ಭಾಗವನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಅರ್ಧ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. ಏನಪ್ಪಾ ಮುಂದಿನ ವಿಚಾರ ಅಂತಂದ್ರೆ, ಗೆರೆ ಎಳೆದ ಭಾಗವನ್ನ ಸುಧಾರಿಸಿ ಅಂತ ಕೊಟ್ಟಿದ್ದಾರೆ. ಪೂಜಾರಿಯು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿದನು. ಇಲ್ಲಿ ಅದು ಉದಾಹರಣೆಯನ್ನ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅಭಿಷೇಕ ಅಂತಕ್ಕಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅಭಿಷೇಕ ಅಂತಕ್ಕಂಥದ್ದು ಆ ರೀತಿ ಬರಿಬಾರದು. ಅಭಿಷೇಕ ದೊಡ್ಡ ಷಣ್ಮುಖ ಅಂತಕ್ಕಂಥದ್ದನ್ನ ಬರೀಬೇಕಾಗಿತ್ತು. ಯಾರವನು ಎಂಬ ಪದ ಅವಧಾರಣಾರ್ಥಕ ಪದವಾಗಿದೆ. ಇದು ಸರಿನಾ ತಪ್ಪಾ? ಅವಧಾರಣಾರ್ಥಕ ಪದ ಅಲ್ಲ, ಅದು ಯಾರವನು ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ ಬಂದಿದೆ, ಹಾಗಾಗಿ ಇದು ಪ್ರಶ್ನಾರ್ಥಕ ಪದ. ನೋಡಿ, ಉಮಾ ನಿನ್ನೆ ನಾಟಕಕ್ಕೆ ಹೋಗುವಳು. ಉಮಾ ನಿನ್ನೆ ನಾಟಕಕ್ಕೆ ಹೋಗುವಳು, ಇದು ತಪ್ಪಿದೆ ಅಲ್ವಾ? ಅದು ಉತ್ತರ ಏನಾಗ್ಬಿತ್ತು? ಅದು ಆಪ್ಷನ್ ಏನು ಅಂದ್ರೆ ಎರಡನೇ ಆಪ್ಷನ್ ಹೋಗಿದ್ದಳು. ನಿನ್ನೆ ಹೋಗಿದ್ದಳು, ನಿನ್ನೆ ಹೋಗಿದ್ದಳು ಆಗ್ಬೇಕಿತ್ತು, ಹೋಗುವಳು ಅಲ್ಲ, ಭೂತಕಾಲ. ತಾಯಿ ಮಗಳನ್ನ ಸಂತೈಸಿದಳು. ತಾಯಿ ಮಗಳನ್ನ ಸಂತೈಸಿದಳು, ಇಲ್ಲಿ ಕರೆಕ್ಟ್ ಆಗಿದೆ, ಸ್ಪೆಲ್ಲಿಂಗು ಕರೆಕ್ಟ್ ಆಗಿದೆ, ಹಾಗಾಗಿ ಏನೂ ಸುಧಾರಣೆ ಇಲ್ಲ ಅಂತಕ್ಕಂಥದ್ದು ಉತ್ತರ. ಇನ್ನ ಜಿಂಕೆಯು ಶಕುಂತಲೆಯು ಹೊಳೆಗೆ ಹೋದಳು. ಇಲ್ಲಿ ಹೋದಳು ಅಂತ ಇದೆ, ಇಲ್ಲಿ ಇಬ್ರು ಹೋಗಿದ್ದಾರೆ, ಹಾಗಾಗಿ ಇದು ಬಹುವಚನ ಆಗ್ಬೇಕಾಗಿತ್ತು. ಜಿಂಕೆ ಮತ್ತು ಶಕುಂತಲೆ, ಹಾಗಾಗಿ ಹೋದರು ಆಗ್ಬೇಕು. ಸರಿಯಾದ ಉತ್ತರ ಹೋದರು. ಕುಣಿಯಲಾರದ ಅನರ್ಥಕ್ಕೆ ನೆಲ ಡೊಂಕೆಂದಾಳು. ಕುಣಿಯಲಾರದ ಅನರ್ಥಕ್ಕೆ ನೆಲ ಡೊಂಕೆಂದಾಳು ಅಂತ ಇದೆ, ಇದು ಸರಿಯಾಗಿದೆ, ಡೊಂಕೆಂದಾಳು. ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರಿನ ದಿವಾನರಾಗಿದ್ದರು. ಇಲ್ಲಿ ವಿಶ್ವೇಶ್ವರಯ್ಯ ಅಂತಕ್ಕಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ವಿಶ್ವೇಶ್ವರಯ್ಯ ಈ ರೀತಿಯಾಗಿ ಬರಿಬೇಕಾಗಿತ್ತು, ಇದು ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ. ಧನಧಾನ್ಯ ಎಂಬ ಪದ ಅಂಶಿ ಸಮಾಸವಾಗಿದೆ. ನೋಡಿ, ಇಲ್ಲಿ ಅಂಶಿ ಸಮಾಸ ಅಂದ್ರೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರ್ಬೇಕು, ಅದನ್ನ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಆದ್ರೆ ಸರಿಯಾದ ಉತ್ತರ ಧನಧಾನ್ಯಕ್ಕೆ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದ್ರೆ ಧನ ಮತ್ತು ಧಾನ್ಯ ಎರಡೂ ಪದಗಳ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸ ಅಂದ್ರೆ ಕೆಲವರಿಗೆ ಪೂರ್ವ ಪದ ಉತ್ತರ ಪದ ಗೊತ್ತಿರಲ್ಲ. ನೋಡಿ, ಇದು ಪ್ಲಸ್ ಗಿಂತ ಮೊದ್ಲೇ ಬರುತ್ತಲ್ವಾ, ಅದನ್ನ ಪೂರ್ವ ಪದ ಅಂತ ಕರಿತೀವಿ. ಪ್ಲಸ್ ಆದ ನಂತರ ಬರ್ತಕ್ಕಂಥದ್ದನ್ನ ಉತ್ತರ ಪದ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಪೂರ್ವ ಪದದ ಅಂದ್ರೆ ಈ ಮೊದಲ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ಅಂಶಿ ಸಮಾಸ ಅಂತ ಕರಿತೀವಿ. ಇನ್ನ ಸ್ತ್ರೀಯರು ಎಂಬುದು ಲೋಪಸಂಧಿ ಅಂತ ಕೊಟ್ಟಿದ್ದಾರೆ. ಇದು ಲೋಪಸಂಧಿ ಅಲ್ಲ, ಸರಿಯಾದ ಉತ್ತರ ಯಕಾರಾಗಮ ಸಂಧಿ. ಸ್ತ್ರೀಯರು ಎಂಬುದು ಲೋಪಸಂಧಿ ಅಲ್ಲ, ಯಕಾರಾಗಮ ಸಂಧಿ. ಅಂದ್ರೆ ಸ್ವರಗಳನ್ನ ಕೆಡಿಸದಂತೆ ಅದು ಯಕಾರ ಬಂದು ಹೊಸದಾಗಿ ಯಕಾರ ಅಕ್ಷರ ಬಂದು ಆ ಪದ ಸರಿಯಾಗೋದಕ್ಕೆ ನಾವು ಯಕಾರಾಗಮ ಸಂಧಿ ಅಂತ ಕರಿತೀವಿ. ಕಣ್ಗುರುಡ ಸಮಾನ ಪದದ ವಿಗ್ರಹ ವಾಕ್ಯವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಣ್ಣೆ ಪ್ಲಸ್ ಕುರುಡ ಅಂತ ಕೊಟ್ಟಿದ್ದಾರೆ, ಇದು ಸರಿ ಇದೆಯಾ? ಇಲ್ಲ, ಅದೇನಾಗ್ಬೇಕಾಗಿತ್ತು? ಕಣ್ಣಿಂದ ಪ್ಲಸ್ ಕುರುಡ ಆಗ್ಬೇಕಾಗಿತ್ತು. ಅದನ್ನ ನಾವು ಕಣ್ಗುರುಡ ಅಂತ ಹೇಳಿ ಕರಿತೀವಿ. ವಿಗ್ರಹ ವಾಕ್ಯ ಅದರದ್ದು ಬಿಡಿಸಿ ಬರಿತೀವಲ್ಲ, ಅದು ವಿಗ್ರಹ ವಾಕ್ಯ. ಆಗಸ ಎಂಬ ಪದದ ಸ್ತ್ರೀಲಿಂಗ ಆಗಸೆ ಅಂತ ಕೊಟ್ಟಿದ್ದಾರೆ, ಅದು ಸರಿ ಇದೆಯಾ? ಇಲ್ಲ. ಆಗಸ ಅಂತಕ್ಕಂಥದ್ದು ಅಗಸಗಿತ್ತಿ ಅಂತಕ್ಕಂಥದ್ದು ಆಗ್ಬೇಕಾಗಿತ್ತು. ಸರಿಯಾದ ಉತ್ತರ ಅಗಸಗಿತ್ತಿ. ನೋಡಿ, ಮುಂದೆ ಗೆರೆ ಎಳೆದ ಭಾಗದಲ್ಲಿ ತಪ್ಪಿದೆ, ಅದಕ್ಕೆ ಸರಿ ಉತ್ತರಗಳನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಒಂದಿಷ್ಟು ಕೃತಿಗಳನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ಕೇಳ್ತಾ ಹೋಗಿದ್ದಾರೆ. ನೋಡಿ, ಕುಮಾರವ್ಯಾಸನು ಕವಿರಾಜ ಮಾರ್ಗ ಅನ್ನೋ ಮಹಾಕಾವ್ಯವನ್ನ ರಚಿಸಿದ್ದಾನೆ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಕುಮಾರವ್ಯಾಸನು ಕವಿರಾಜ ಮಾರ್ಗ ರಚಿಸಿಲ್ಲ, ಅವನು ಕುಮಾರವ್ಯಾಸ ಗದುಗಿನ ಭಾರತ ಅಂತಕ್ಕಂಥದ್ದನ್ನ ರಚಿಸಿದ್ದು. ಇನ್ನು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ನಾಡಗೀತೆಯನ್ನು ನಾರಾಯಣ ಸಂಗಮರು ರಚಿಸಿದ್ದಾರೆ ಅಂತ ಅವ್ರು ಕೊಟ್ಟಿದ್ದಾರೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥದ್ದನ್ನ ಪಂಜೆ ಮಂಗೇಶರಾವ್ ಅವರು ಅದನ್ನ ರಚಿಸಿದ್ದು. ಸರಿಯಾದ ಉತ್ತರ ಪಂಜೆ ಮಂಗೇಶರಾವ್. ಇನ್ನ ಚಾಮರಸ ಕವಿ, ನೋಡಿ, ಇನ್ನ ಚಾಮರಸ ಕವಿ ಜೈನ ಮತಕ್ಕೆ ಸೇರಿದವರು ಅಂತ ಹೇಳಿ ಕೊಟ್ಟಿದ್ದಾರೆ. ಜೈನ ಮತಕ್ಕೆ ಸೇರಿದವರು ಅಲ್ಲ, ಅವರು ವೀರಶೈವ ಮತಕ್ಕೆ ಸೇರಿರ್ತಕ್ಕಂಥವ್ರು. ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ, 20ನೇ ಶತಮಾನದ ಕನ್ನಡ ಪೂರ್ವದ ಹಳೆಗನ್ನಡವಾಗಿದೆ. 20ನೇ ಶತಮಾನದ ಕನ್ನಡ ಪೂರ್ವದ ಹಳೆಗನ್ನಡವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅಲ್ಲ, ಅದು ನಡುಗನ್ನಡ.
ನಡುಗನ್ನಡ ಅದಕ್ಕೆ ಸರಿಯಾದ ಉತ್ತರ. ವಿಕ್ರು ಗೋಕಾಕರು ಡ್ಯಾಶ್ ಶಕುಂತಲಾ ಮಹಾಕಾವ್ಯವನ್ನ ರಚಿಸಿದ್ದಾರೆ. ವಿಕ್ರು ಗೋಕಾಕರು ಶಕುಂತಲಾ ಮಹಾಕಾವ್ಯವನ್ನ ರಚಿಸಿಲ್ಲ, ಅವರು ರಚಿಸಿರ್ತಕ್ಕಂಥದ್ದು ಭಾರತ ಸಿಂಧು ರಶ್ಮಿ. ವಿಕ್ರು ಗೋಕಾಕರ ಕೃತಿ ಭಾರತ ಸಿಂಧು ರಶ್ಮಿ. ಇನ್ನು ಮುಂದಿನ ಪ್ರಶ್ನೆ, ಬೇಂದ್ರೆಯವರ 4 ತಂತಿ ಗ್ರಂಥಕ್ಕೆ ಪಂಪ ಪ್ರಶಸ್ತಿ ದೊರಕಿದೆ. ಬೇಂದ್ರೆಯವರ 4 ತಂತಿ ಗ್ರಂಥಕ್ಕೆ ಪಂಪ ಪ್ರಶಸ್ತಿ ದೊರೆತಿಲ್ಲ, ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ. ನಳಚರಿತ್ರೆ ಕಾವ್ಯವನ್ನು ಪಣೇಶದಾಸರು ರಚಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಳಚರಿತ್ರೆಯನ್ನ ರಚಿಸಿದ್ದು ಅವರಲ್ಲ, ಕನಕದಾಸರು. ನಳಚರಿತ್ರೆ ಕನಕದಾಸರದ್ದು, ಸರಿಯಾದ ಉತ್ತರ ಕನಕದಾಸರು. ರತ್ನಾಕರ ವರ್ಣಿ ರಗಳೆಯಲ್ಲಿ ಕಾವ್ಯ ರಚಿಸಿದ್ದಾನೆ. ರತ್ನಾಕರ ವರ್ಣಿ ರಗಳೆಯಲ್ಲಿ ಕಾವ್ಯ ರಚಿಸಿಲ್ಲ, ಸರಿಯಾದ ಉತ್ತರ ಸಾಂಗತ್ಯ. ರತ್ನಾಕರ ವರ್ಣಿ ಸಾಂಗತ್ಯದಲ್ಲಿ ಕಾವ್ಯ ರಚಿಸಿದ್ದಾರೆ. ಐಹೊಳೆ ಶಾಸನವು ಕನ್ನಡದ ಪ್ರಾಚೀನ ಶಾಸನವಾಗಿದೆ. ಐಹೊಳೆ ಶಾಸನ ಅದು ಕನ್ನಡದ ಪ್ರಾಚೀನ ಶಾಸನ ಅಲ್ಲ, ಅದು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಪ್ರಾಚೀನ ಶಾಸನವಾಗಿದೆ. ವಡ್ಡಾರಾಧನೆಯ ಕರ್ತೃ ಶ್ರೀಧರಾಚಾರ್ಯ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಶ್ರೀಧರಾಚಾರ್ಯ ಅಲ್ಲ, ಶಿವಕೋಟ್ಯಾಚಾರ್ಯ. ವಡ್ಡಾರಾಧನೆಯ ಕರ್ತೃ ಶಿವಕೋಟ್ಯಾಚಾರ್ಯ. ನೋಡಿ, ಅಸಾಮಿ, ಇಲಾಖೆ, ಖಜಾನೆ, ನಾಜೂಕು ಈ ಶಬ್ದಗಳು ತೆಲುಗು ಭಾಷೆಯಿಂದ ಬಂದಿದ್ದಾವೆ ಅಂತ ಕೊಟ್ಟಿದ್ದಾರೆ. ಅದು ತೆಲುಗು ಭಾಷೆಯಿಂದ ಬಂದಿಲ್ಲ, ಅವು ಸರಿಯಾದ ಉತ್ತರ ಅರಬ್ಬಿ ಭಾಷೆಯಿಂದ ಬಂದಿದೆ. ಇನ್ನ ಬೆಸಗರಹಳ್ಳಿ ರಾಮಣ್ಣನವರು ನವೋದಯ ಲೇಖಕರು ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅವರು ಬೆಸಗರಹಳ್ಳಿ ರಾಮಣ್ಣನವರು ನವೋದಯ ಲೇಖಕರಲ್ಲ, ಸರಿಯಾದ ಉತ್ತರ ಬಂಡಾಯ ಲೇಖಕರು. ದಲಿತ ಸೂರ್ಯ ಕೃತಿಯನ್ನು ನಿರಂಜನರು ರಚಿಸಿದ್ದಾರೆ. ದಲಿತ ಸೂರ್ಯ ಕೃತಿಯನ್ನ ನಿರಂಜನರು ರಚಿಸಿಲ್ಲ, ಎಚ್.ಜೆ. ಗೋಪಾಲಪ್ಪ ಗೌಡ ಅಂತಕ್ಕಂಥವ್ರು ರಚಿಸಿದ್ದಾರೆ. ತುಂಗಭದ್ರಾ ಕಾದಂಬರಿಯನ್ನು ತ್ರಿವೇಣಿ ರಚಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ತುಂಗಭದ್ರಾ ಕಾದಂಬರಿಯನ್ನ ತ್ರಿವೇಣಿಯವರು ರಚಿಸಿಲ್ಲ, ಎಂ.ಕೆ. ಇಂದಿರಾ ಅವರು ರಚಿಸಿದ್ದಾರೆ. ನೋಡಿ, ಸೂಚನೆ ಮುಂದೆ ಪ್ರಶ್ನೆಗಳು ಬದಲಾಗ್ತಾ ಹೋಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಸೂಚಿತವಾಗುವಂತೆ ಸೂಕ್ತ ರೀತಿಯ ಉತ್ತರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅವರು ಉದಾಹರಣೆ ಕೊಟ್ಟಿದ್ದಾರೆ. ಕಬ್ಬಿಣದ ಕೆಲಸ ಮಾಡುವವನು ಯಾರು ಅಂತ ಕೊಟ್ಟಿದ್ದಾರೆ. ಕಬ್ಬಿಣ ಕೆಲಸ ಮಾಡುವವನಿಗೆ ಕಸಾಯಿ ಅಂತ ಕರಿತೀವಿ ಅಂತ. ಈಗ ಮುಂದೆ ಪ್ರಶ್ನೆ ನಮ್ಮ ಶುರುವಾಗುತ್ತೆ. ಏನಪ್ಪಾ ಅಂದ್ರೆ ಅದು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹೂವು ಮಾರುವವನು ಯಾರು? ಹೂವು ಮಾರುವವನು ಹೂವಾಡಿಗ. ಹೂವು ಮಾರುವವನು ಹೂವಾಡಿಗ. ನೋಡಿ, ಮುಂದಿನ ಪ್ರಶ್ನೆ, ಕುಂಟ ಎಂಬ ಪದ ಎಂಥ ನಾಮ? ಅದು ಭಾವನಾಮನ, ಅಂಕಿತ ನಾಮನ, ರೂಢನಾಮನ, ಅನ್ವರ್ಥ ನಾಮನ? ಕುಂಟ ಅಂತಕ್ಕಂಥವನು ಅನ್ವರ್ಥ ನಾಮ. ಅದು ಅಂದ್ರೆ ಕಣ್ ಕಾಣದೇ ಇರೋರಿಗೆ ಕುರುಡ ಅಂತೀವಿ, ಕಾಲಿಲ್ದೇ ಇರೋರಿಗೆ ಕುಂಟ ಅಂತೀವಿ. ಈಗ ಶಿಕ್ಷಕ ಪಾಠ ಮಾಡೋರಿಗೆ ಶಿಕ್ಷಕ ಅಂತೀವಿ, ರೋಗಿಗಳನ್ನ ಪರೀಕ್ಷೆ ಮಾಡೋರಿಗೆ ವೈದ್ಯರು ಅಂತೀವಲ್ವಾ. ಅಂದ್ರೆ ಅನ್ವಯಿಸ್ಬೇಕು ಅವರಿಗೆ, ಅದನ್ನ ಅನ್ವರ್ಥನಾಮ ಅಂತ ಕರಿತೀವಿ. ಇಲ್ಲಿ ಕುಂಟ, ಕುರುಡ, ಹೆಳವ, ಮೂಗ ಇವೆಲ್ಲ ಕೂಡ ಅನ್ವರ್ಥನಾಮ. ಇನ್ನ ಸಿಂಹ ವಾಸಿಸುವ ಸ್ಥಳ ಏನಂತ ಕರಿತೀವಿ? ಗುಹೆ. ಸಿಂಹ ಕೊಟ್ಟಿಗೆ, ಲಾಯ, ರೊಪ್ಪ ಅಲ್ಲಿ ವಾಸಿಸುತ್ತಾ ಇಲ್ಲ, ಗುಹೆಯಲ್ಲಿ ವಾಸಿಸುತ್ತೆ. ಇನ್ನು ಸೇರು ಎಂಬ ಧಾತುವಿನ ಪುಲ್ಲಿಂಗ ನಿಷೇಧಾತಕ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ. ಸೇರು ಎಂಬ ಧಾತುವಿನ ಪುಲ್ಲಿಂಗ ನಿಷೇಧಾತಕ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸೇರು, ಸೇರಲಾರನು. ಇನ್ನ ಶೇಷಶಾಯಿ ಇದರ ಸರಿ ರೂಪ. ನೋಡಿ, ಮುಂದಿನ ಪ್ರಶ್ನೆ 75ನೇದು. ಶೇಷಶಾಯಿ ಇದರ ಸರಿ ರೂಪ ಶೇಷಶಾಯಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ರೂಪ ಶೇಷಶಾಯಿ. ಇನ್ನ ಭ್ರಾತೃ ಎಂಬುವವರ ಸಮಾನಾರ್ಥಕ ಪದ ಯಾವುದು? ಭ್ರಾತೃ ಅಂದ್ರೆ ಸೋದರ ಅಂತ. ಹಿಂದಿನ ಕಾಲದಲ್ಲಿ ಪತ್ರವನ್ನ ಬರೆಯುವಾಗ ಮಾತೃಶ್ರೀ, ಪಿತೃಶ್ರೀ, ಭ್ರಾತೃ ಈ ರೀತಿಯಾಗಿ ಪತ್ರವನ್ನ ಬರೀತಾ ಇದ್ರಲ್ವಾ. ಭ್ರಾತೃ ಅಂದ್ರೆ ಸೋದರ ಅಂತ. ಮಾನವನ್ ಐಶ್ವರ್ಯವೆಂದು ಭಾವಿಸುವವನು. ಮಾನವನ್ನೇ ಐಶ್ವರ್ಯವೆಂದು ಭಾವಿಸುವವನು. ಮಾನವನ್ನೇ ಐಶ್ವರ್ಯ ಅಂತ ಭಾವಿಸುವವನಿಗೆ ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಉತ್ತರ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಜನಾರ್ದನ ಅಂತ ಅದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಕುಣಿಯುವುದು ಎಂದರೆ ಏನು? ಕುಣಿಯುವುದು ಎಂದರೆ ನರ್ತನ ಅಂತ ಅರ್ಥ. ಸೃಷ್ಟಿಕರ್ತನ ಹೆಸರು ಅಂದ್ರೆ ಬ್ರಹ್ಮ. ಸೃಷ್ಟಿಕರ್ತನ ಹೆಸರೇನು? ಬ್ರಹ್ಮ. ಗೆದ್ದೆತ್ತಿನ ಬಾಲ ಹಿಡಿ ಅಂತಂದ್ರೆ ನುಡಿಗಟ್ಟಿನ ಅರ್ಥ ಏನು ಅಂದ್ರೆ ಬಲಿಷ್ಠರನ್ನ ಅನುಸರಿಸುವುದು. ಆ, ಈ, ಊ, ರು ಎಂಬುದು ಏನು ಅಂತ ಕೇಳಿದರೆ ಪ್ರಶ್ನೆ. ಅದು ದೀರ್ಘ ಸ್ವರ. ನೋಡಿ, ಫ, ಭ, ಘ, ಥ ಎಂಬುದು ಮಹಾಪ್ರಾಣ. ಫ, ಭ, ಘ,
ಥ ಎಂಬುದು ಇದೇನು ಮಹಾಪ್ರಾಣ. ಇವು ದೊಡ್ಡ ಅಕ್ಷರಗಳು. ನಾಭಿಯ ಮೂಲದಿಂದ ಉಚ್ಚಾರ ಮಾಡ್ತೀವಿ, ಹೆಚ್ಚು ಸಮಯವನ್ನ ತಗೊಂಡು ಉಚ್ಚಾರ ಮಾಡ್ತೀವಿ, ಹಾಗಾಗಿ ಇವು ಮಹಾಪ್ರಾಣ. 3 ಗುರುಗಳಿಂದ ಗುಣವನ್ನು ಡ್ಯಾಶ್ ಎನ್ನುತ್ತೇವೆ. ನೋಡಿ ಮುಂದಿನ ಪ್ರಶ್ನೆ, 3 ಗುರುಗಳಿಂದ ಗುಣವನ್ನು ಡ್ಯಾಶ್ ಎನ್ನುತ್ತೇವೆ. ಮಗಣ 3 ಗುಣಗಳು. 3 ಗುರುಗಳಿಂದ ಗಣವನ್ನ ಏನಂತ ಕರಿತೀವಿ? ಮೂರು ಗುರುಗಳಿದ್ರೆ, ಈಗ ನಾವು ಲಘು ಗುರು ಅಂತ ಹೀಗ್ ಬರೀತೀವಲ್ವಾ, ಲಘು ಗುರು ಅಂತ. ಇವು 3 ಗುರು ಬಂದಿದ್ರೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಮಗಣ ಅಂತ ಕರಿತೀವಿ. ಗೊತ್ತಾಯ್ತಾ? ಇನ್ನ ಛಂದಸ್ಸು ಎಂದರೆ ಕಾವ್ಯ ರಚನಾ ಶಾಸ್ತ್ರ. ಛಂದಸ್ಸು ಎಂದರೆ ಕಾವ್ಯ ರಚನಾ ಶಾಸ್ತ್ರ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಸ್ವಲ್ಪ ಸಮಯವನ್ನ ವಿನಿಯೋಗ ಮಾಡಿ ನೋಡಿ, ನಿಮಗೆ ಪೂರ್ತಿ ವಿಷಯ ಜ್ಞಾನ ಅಂತಕ್ಕಂಥದ್ದು ಪಡ್ಕೋತೀರಾ. ನಿಮಗೆ ಈಗ ಕುತ್ಕೊಂಡು ನೀವು ಓನಾಗಿ ಓದಿರ್ತೀರಾ. ಕೆಲವೊಂದು ಬಾರಿ ಸುಮ್ನೆ ಯಾರಾದ್ರೂ ಓದಿದ್ರೆ ಕೇಳಿಸ್ಕೊಳ್ಳೋಣ ಅನ್ಸ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿ ನಾವು ಮಾಡಿ ಹಾಕಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಅನುಕೂಲ ಆಗುತ್ತೆ. ಓಡಾಡ್ತಾ ಕಲಿಬಹುದು, ಕೆಲಸ ಮಾಡ್ತಾ ಒಂದ್ ಕಡೆ ಪ್ಲೇ ಮಾಡಿ ಇಟ್ಕೊಂಡು ಕಲಿಬಹುದು. ಒಟ್ಟಾರೆ ನೀವು ಪ್ರತಿ ಕ್ಷಣವೂ ಜಾಸ್ತಿ ಸಮಯ ಇಲ್ಲ ನಿಮ್ ಕಡೆ, ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಕಡೆಯಿಂದ ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡಿ ಕಲಿತಾ ಹೋಗಿ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ಡ್ಯಾಶ್ ಅವರಿಗೆ ದೊರೆತಿದೆ. ಯಾರಿಗೆ? ಅಡಿಗ KS ನ ಪುತಿನ ಕುವೆಂಪು ಅಂತ ಕೊಟ್ಟಿದ್ದಾರೆ. ಇವ್ರು ಯಾರಿಗೂ ಸಿಕ್ಕಿಲ್ಲ, ಕುವೆಂಪು ಅವರಿಗೆ ಸಿಕ್ಕಿದೆ. ಇನ್ನ ಅಭಿನವ ಪಂಪ, ಇದು 1991 ಪತ್ರಿಕೆ. ಗೊತ್ತಾಯ್ತಾ? ಅಭಿನವ ಪಂಪ ಎಂಬ ಬಿರುದು ಡ್ಯಾಶ್ ಕವಿಗೆ ಇದೆ. ಅಭಿನವ ಪಂಪ ಅನ್ನೋ ಬಿರುದು ನಾಗಚಂದ್ರ ಕವಿಗೆ ಇದೆ. ಕೇಶಿರಾಜನು ಡ್ಯಾಶ್ ಕೃತಿಯನ್ನು ರಚಿಸಿದ್ದಾನೆ. ಕೇಶಿರಾಜ ಶಬ್ದಮಣಿ ದರ್ಪಣ ಅಂತಕ್ಕಂಥ ಕೃತಿಯನ್ನ ರಚಿಸಿದ್ದಾನೆ. ಸಮರಸವಿ ಜೀವನ ಕಾದಂಬರಿ ರಚಿಸಿದವರು ಯಾರು? ಸಮರಸವಿ ಜೀವನ ಕಾದಂಬರಿ ರಚಿಸಿದವರು ವಿಕ್ರು ಗೋಕಾಕ್ ಅವರು. ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ. ಕನ್ನಡ ದ್ರಾವಿಡ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ. ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು? ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯವರ ವಚನದ ಅಂಕಿತ ಚನ್ನಮಲ್ಲಿಕಾರ್ಜುನ. ಓಕೆನಾ? ಇನ್ನ ನೋಡಿ ಮುಂದಿನ ಪ್ರಶ್ನೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತಕ್ಕಂಥದ್ದು. ಹೌದು, ಉತ್ತರ ಮೇಲು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು. ಇನ್ನ ಡ್ಯಾಶ್ ಪದ ಸಮಾನಾರ್ಥಕ ಪದವಲ್ಲ ಅಂತ. ಕಮಲ, ತಾವರೆ, ಪಂಕಜ ಇವು ಆಮ್ಲ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಅಲ್ಲ ಅಂತ. ಈ 3 ಕೂಡ ಒಟ್ಟಿಗೆ ಸೇರುತ್ತೆ. ಕಮಲ, ತಾವರೆ, ಪಂಕಜ ಅಂದ್ರೆ 3 ಒಂದೇ. ಕಮಲಕ್ಕೆ ಪಂಕಜ ಅಂತಾರೆ, ತಾವರೆಗೆ ಕಮಲ ಅಂತಾರೆ, ಪಂಕಜಕ್ಕೆ ತಾವರೆ ಅಂತಾರೆ. ಹೀಗೆ ಆಮ್ಲ ಅಂತಕ್ಕಂಥದ್ದು ಇವುಗಳಿಗೆ ಸೇರುವುದಿಲ್ಲ. ಇನ್ನು ಶುನಕ ಶಬ್ದದ ತದ್ಭವ ರೂಪ ಯಾವುದು? ಶುನಕ ಅಂದ್ರೆ ಸೊಣಗು ಅಂತ ಅರ್ಥ. ನೋಡಿ, ಶುನಕ ಶಬ್ದದ ತದ್ಭವ ರೂಪ ಸೊಣಗು ಅಂತ. ಇನ್ನ ಮುಂದಿನ ಶುನಕ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಮ್ಮಡಿ, ಮುಮ್ಮಡಿ, ದಮ್ಮಡಿ, ನಾಲ್ಮಡಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ದಮ್ಮಡಿ ಅಂತಕ್ಕಂಥದ್ದು. ಉತ್ತಮ ಇದರ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ಅದರ ವಿರುದ್ಧ ಪದ ಉತ್ತಮ, ಅಧಮ. ಇನ್ನೊಂದು 4 ಪ್ರಶ್ನೆಗಳಿದಾವೆ. 4 ಪ್ರಶ್ನೆಗಳನ್ನ ನೋಡ್ಬಿಟ್ರೆ ನೀವು 91ರ ಪ್ರಶ್ನೆ ಪತ್ರಿಕೆ ಪೂರ್ತಿ ವಿಚಾರವನ್ನ ನೀವು ತಿಳ್ಕೊಂಡಂಗಾಗತ್ತೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದವನ್ನ ಸಂಬಂಧಿಸಿದ ಪದವನ್ನ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶಿಲಾ, ಶಿಲೆ, ಕಲಾ, ಕಲೆ. ಶಿಲಾ, ಶಿಲೆ, ಕಲಾ, ಕಲೆ. ಇನ್ನ ಮುಂದೆ ಅರ್ಥ ಸರಿ ಹೊಂದದ ಪದವನ್ನ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅವರು. ನೋಡಿ, ಷಟ್ಪದಿ 5 ಸಾಲಿನ ಪದ್ಯ, ಇದು ಸರಿ ಅಲ್ಲ ಅಂತ. ತ್ರಿಪದಿ 3 ಸಾಲಿನ ಪದ್ಯ, ಚೌಪದಿ 4 ಸಾಲಿನ ಪದ್ಯ, ದ್ವಿಪದಿ 2 ಸಾಲಿನ ಪದ್ಯ, ಷಟ್ಪದಿ 5 ಸಾಲಿನ ಪದ್ಯ ಅಲ್ಲ, 6 ಸಾಲಿನ ಪದ್ಯ. ಇನ್ನ ಮುಂದಿನ ಪ್ರಶ್ನೆ, ಡ್ಯಾಶ್ ಶಾಲೆಗೆ ತಪ್ಪದೆ ಹೋಗುತ್ತಿರುವೆಯಾ? ಇಲ್ಲಿನ ಅಧ್ಯಾಹಾರದ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀನು, ಸರಿಯಾದ ಉತ್ತರ ನೀನು ಶಾಲೆಗೆ ತಪ್ಪದೆ ಹೋಗುತ್ತಿರುವೆಯಾ? ಇಲ್ಲಿನ ಅಧ್ಯಾಹಾರದ ಪದ. ಇನ್ನ ಮುಂದಿನ ಪ್ರಶ್ನೆ, ದೇವಮಂದಿರ ಎಂಬ ಪದ ಡ್ಯಾಶ್ ಸಮಾಸವಾಗಿದೆ. ಇದು ದೇವಮಂದಿರ ಅಂತಕ್ಕಂಥದ್ದು ಷಷ್ಠಿ ತತ್ಪುರುಷ ಸಮಾಸವಾಗಿದೆ. ಷಷ್ಠಿ ತತ್ಪುರುಷ ಸಮಾಸವಾಗಿದೆ. ಇನ್ನ ಕೊನೆಯ ಪ್ರಶ್ನೆ, ಡ್ಯಾಶ್ ಪದವು ಕನ್ನಡ ಭಾಷೆಯ ಪದವಲ್ಲ. ಇಲ್ಲಿ ಅಲ್ಲಿ, ಇಲ್ಲಿ, ಎಲ್ಲಿ, ತೈಲಿ ಅಂತ ಕೊಟ್ಟಿದ್ದಾರೆ. ಈ ತೈಲಿ ಅಂತಕ್ಕಂಥದ್ದು ಕನ್ನಡ ಭಾಷೆಯ ಪದ ಅಲ್ಲ. ಇದಿಷ್ಟು ಕೂಡ 1991ರ
ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು ಸಾಮಾನ್ಯ ಕನ್ನಡ ಅಂತಕ್ಕಂತಹ ವಿಷಯ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಪೂರ್ತಿ ಉಪಯೋಗ ಆಗ್ತಕ್ಕಂತ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ಇಷ್ಟು ನಿಮ್ಮ ಒಳ್ಳೆಯ ಸಮಯವನ್ನ ಕೊಟ್ಟು ನೋಡೋದಕ್ಕೆ ಧನ್ಯವಾದಗಳು. ಒಳ್ಳೆ ಒಳ್ಳೆ ವಿಚಾರಗಳನ್ನ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ.